ತೆಲಂಗಾಣದ ರಾಚಕೊಂಡದಲ್ಲಿ ಸರಗಳರ ಹಾವಳಿ ಮಿತಿ ಮೀರಿದೆ. ಕೆಟಿಎಂ ಬೈಕ್ನಲ್ಲಿ ಬರ್ತಾರೆ, ಚೈನ್ ಎಗರಿಸ್ತಾರೆ ಅಂತ ಅಂದ್ರೆ ಯಾವ ಮಟ್ಟಿಗಿನ ಒಂದು ರೀತಿ ದುಬಾರಿ ಕಳ್ಳರು ಇವರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಮಗೆ. 24 ಗಂಟೆಯಲ್ಲಿ 9 ಸರಗಳತನ ಪ್ರಕರಣ ದಾಖಲಾಗಿದೆ. ಕಳ್ಳರನ್ನ ಹಿಡಿಯೋದಕ್ಕೆ 40 ಪೊಲೀಸರ ತಂಡವನ್ನ ನಿಯೋಜನೆ ಮಾಡಲಾಗಿದೆ. ಒಂದು ರೀತಿ ಹೈಫೈ ಕಳ್ಳರು ಇವರೆಲ್ಲ. ಇಲ್ಲಿ ನಾವು ಬೆಂಗಳೂರಲ್ಲಿ ಗಮನಿಸ್ತಾ ಇರ್ತೀವಿ, ಬ್ಲ್ಯಾಕ್ ಕಲರ್ ಪಲ್ಸರ್ ಬಂದರೆ ಮಹಿಳೆಯರೆಲ್ಲ ಒಂದು ರೀತಿ ಬೆಚ್ಚಿ ಬಿದ್ದು ಬಿಡ್ತಾರೆ, ಎಲ್ಲಿ ಸರಗಳ್ರು ಇವರು ಅಂತ. ಯಾಕಂದರೆ ಇಲ್ಲಿ ಕಳ್ತನ ನಡೆಯೋದೇ ಬ್ಲ್ಯಾಕ್ ಕಲರ್ ಪಲ್ಸರ್ನಲ್ಲಿ ಅಥವಾ ಬೇರೆ ಬೇರೆ ಬೈಕಲ್ಲಿ ನೋಡ್ತಾ ಇರ್ತೀವಿ. ಬಟ್ ತೆಲಂಗಾಣದ ರಾಚಕೊಂಡ ಕಡೆ ಎಲ್ಲ ದುಬಾರಿ ಬೈಕ್ನಲ್ಲಿ ಬಂದು ಹೈಫೈ ಕಳ್ಳರು ಈ ಥರ ಕಳ್ತನವನ್ನು ನಡೆಸ್ತಾ ಇದ್ದಾರೆ. ಕ್ಷಣಾರ್ಧದಲ್ಲೇ ಎಸ್ಕೇಪ್ ಆಗ್ತಾ ಇದ್ದಾರೆ. ಮಹಿಳೆಯರು ಒಂದು ರೀತಿ ಆ ಬೈಕ್ ಹಿಂದೆ ಓಡೋದಕ್ಕೂ ಆಗೋದಿಲ್ಲ, ಅವ್ರನ್ನ ಚೇಸ್ ಮಾಡಿ ಹಿಡಿಯೋಕ್ಕೂ ಆಗಲಿಲ್ಲ. ಆ ಮಟ್ಟಿಗಿನ ಸ್ಪೀಡಾಗಿ ಬಂದು ಕಳ್ತನ ನಡೆಸ್ತಾ ಇದ್ದಾರೆ. ಅದೆಲ್ಲ CC ಕ್ಯಾಮ್ರಾ ಫುಟೇಜ್ನಲ್ಲಿ ಒಂದಷ್ಟು ನಾವು ಗಮನಿಸಬಹುದಾಗಿದೆ ಕೂಡ ಈ ಥರದ ಕಳ್ಳತನದ ಒಂದಷ್ಟು ಪ್ರಕರಣಗಳನ್ನು. ಈ ನಾವು ಬಾಲಿವುಡ್ನಲ್ಲೆಲ್ಲ ಒಂದು ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ, ಧೂಮ್ ಸಿನಿಮಾ ರೀತಿಯ ಅಂತ ಮಾದರಿಯ ಸಿನಿಮಾಗಳಲ್ಲಿ ಅದು ಹೈಫೈ ಬೈಕ್ನಲ್ಲಿ ಬಂದು ಸೂಪರ್ ಬೈಕ್ಗಳಲ್ಲಿ ಬಂದು ಕಳ್ತನ ಮಾಡ್ಕೊಂಡು ಹೋಗುವಂಥದ್ದು. ಬಹುಶಃ ಈ ತೆಲಂಗಾಣದ ರಾಚಕೊಂಡ ಜನ ಇದೇ ರೀತಿಯಾಗಿ ಭಾವಿಸ್ತಾ ಇದ್ದಾರೆ, ಇದೇನು ಈ ಥರ ಧೂಮ್ ಮಾದರಿಲೆಲ್ಲ ನಮ್ಮ ಊರಿನಲ್ಲಿ ಕಳ್ತನ ಆಗ್ತಾ ಇದೆಯಲ್ಲ ಅಂತ ಹೇಳಿ. ಹಿಂದೆ ಬಹುಶಃ ಈ ಮಟ್ಟಿಗಿನ ಕಳ್ತನ ಎಲ್ಲ ಆಗ್ತಾ ಇರಲಿಲ್ಲ. ಬಟ್ ಹೀಗೆ ಕಳ್ತನ ಆಗ್ತಾ ಇರೋದು ನೋಡಿದ್ರೆ ಯಾರೋ ಕಾಲೇಜ್ ಸ್ಟೂಡೆಂಟ್ಸು ಏನೋ ಈ ಥರ ಕಳ್ತನ ಮಾಡ್ತಾ ಇರ್ಬೋದು ಅನ್ನುವಂಥ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ. ನೋಡಬೇಕಿದೆ ಪೊಲೀಸರು ಹೇಗೆ ಇವ್ರ ಹೆಡೆಮುರಿ ಕಟ್ಟೋದಕ್ಕೆ ಸಾಧ್ಯ ಇದೆ ಅಂತ.